ಫೈನಲಿ ಜೂನ್ 26 ಬರ್ತಾ ಇದ್ದೀರಾ. ಹೌದು. ಕನ್ನಡ ಪ್ರೇಕ್ಷಕರು ಗೊಜ್ಜೋಲಕ್ಕಿ ಯಾಕೆ ನೋಡ್ಬೇಕು ಅಂತ, ಎಕ್ಸ್ ಅಂಡ್ ವೈ ಗೊಜ್ಜೋಲಕ್ಕಿ ಯಾಕೆ ನೋಡ್ಬೇಕು ಅಂದ್ರೆ ತುಂಬಾ ಸಂತೋಷವಾಗಿರೋದಕ್ಕೆ, ಆ ದಿನ ಸಿನಿಮಾ ನೋಡಿದ ದಿನ, ಸಿನಿಮಾ ನೋಡಾದ್ಮೇಲೆ ತುಂಬಾ ಸಂತೋಷವಾಗಿರೋದಕ್ಕೆ, 4 ಜನದ ಜೊತೆ ಎಕ್ಸ್ ಅಂಡ್ ವೈ ಸಿನಿಮಾ ಬಗ್ಗೆ ಮಾತಾಡೋದಿಕ್ಕೆ, ಸುಮ್ಮನೆ ಒಬ್ಬರೇ ಕೂತಾಗ ಖುಷಿಯಾಗಿ ಸಿನಿಮಾ ಬಗ್ಗೆ ಯೋಚನೆ ಮಾಡೋದಿಕ್ಕೆ, ಒಂದು ಗುಡ್ ಫೀಲ್ ಅಲ್ಲಿ ಇರೋದಿಕ್ಕೆ ಸಿನಿಮಾ ನೋಡಾದ್ಮೇಲೆ ಖಂಡಿತ ಈ ಸಿನಿಮಾ ನೋಡ್ಲೇಬೇಕು. ಸರ್ ಹೇಳಿದಂಗೆನೆ ಒಂದು ಫನ್ ಜರ್ನಿಗೆ ಕರ್ಕೊಂಡು ಹೋಗ್ತೀವಿ ನಾವು. ಥ್ರೂ ಔಟ್ ದ ಸಿನಿಮಾ ಇಟ್ ಈಸ್ ವೆರಿ 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 ಎಂಟರ್ಟೈನಿಂಗ್. ಅದ್ರ ಜೊತೆಗೆ ಬೇಕಾದಂತ ಹುಳಿ, ಖಾರ, ಉಪ್ಪು ಎಲ್ಲ ಹಾಕಿದ್ದಾರೆ. ಎಲ್ಲದರ ಮಿಶ್ರಣ ಇದು. ಬೆಲ್ಲ, ಖಾರ, ಕರಿಬೇವು, ಎಲ್ಲದರ ಮಿಶ್ರಣ ಅಂತ ಹೇಳ್ಬೋದು ಎಕ್ಸ್ ಅಂಡ್ ವೈ. ಅಂಡ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್ ಇನ್ ಥಿಯೇಟರ್ಸ್. ಇದು ಥಿಯೇಟರ್ ಅಲ್ಲೇ ನೋಡ್ಬೇಕಾದಂತ ಸಿನಿಮಾ ಅಂಡ್ ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ನೀವು ಒಂದ್ಸತಿ ಹೋಗಿ ನೋಡಿ ಅನ್ನೋದೊಂದೇ ರಿಕ್ವೆಸ್ಟ್ ಅಷ್ಟೇ. ಇದೇ ತಿಂಗಳು 26ಕ್ಕೆ ರಿಲೀಸ್ ಆಗ್ತದೆ. ಗುರುವಾರ ಸಿನಿಮಾ ರಿಲೀಸ್ ಅಂದ್ರೆ ಎಲ್ಲ ಶುಕ್ರವಾರ ಅನ್ಕೊಂಡ್ಬಿಡ್ತಾರೆ, ಬಟ್ ಇದು ಗುರುವಾರ 26ನೇ ತಾರೀಕು ಗುರುವಾರ. ನಾನು ಎಲ್ಲ ಕಡೆ ಅದು ಹೇಳ್ತಾ ಇದ್ದೀನಿ, 26 ಶುಕ್ರವಾರ ಅಲ್ವಾ ನೋಡ್ತೀನಿ ಬಿಡು ಮಗ ಅಂತಲ್ಲೋ, ಶುಕ್ರವಾರ ಅಲ್ಲ ಕಣೋ, ಗುರುವಾರನೇ ರಿಲೀಸ್ ಮಾಡ್ತಾ ಇದ್ರೆ ಗುರುವಾರನೇ ರಿಲೀಸ್ ಅಂತ. ಸೊ ಗುರುವಾರ 26ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ ಅಲ್ಲಿ ಈ ಸಿನಿಮಾ ನೋಡಿ. ದಯವಿಟ್ಟು 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 ಸಿನಿಮಾನ ನೋಡಿ. And why? X and Y has all the gojjavlakki in it. ತುಂಬಾ ಖುಷಿ ಆಯ್ತು ಇಲ್ಲಿ ಗಂಟ ಬಂದು. ಲೈಕ್ ನಿಮ್ಮ ಮನೆಗೆ ಬಂದು, ಯೂಶುವಲಿ ನಾವು ಡೈರೆಕ್ಟರ್ ಮನೆಗೆ ಹೋಗ್ಬೇಕು ಅಂತಂದಾಗ ಏನನ್ಸುತ್ತೆ, ದೊಡ್ಡ ಡೈರೆಕ್ಟರ್ ಹೇಗಿರ್ತಾರೋ ಏನೋ, ಯಾವ ತರ ತುಂಬಾ ಇವ್ರು ಹೇಳ್ದಂಗೆ ತುಂಬಾ ಸಿಂಪಲ್. ಬಟ್ ನಮ್ಗಂತೂ ಬೈಸ್ಕೊಂಡಿದ್ ನನಗೆ ಅಭ್ಯಾಸ ಇಲ್ಲ. ಬೈತಾರೆ ತುಂಬಾ ಬೈತಾರೆ, ಯಾವತ್ತೂ ನೋಡಿಲ್ಲ. ಇವ್ರು ಹೇಳ್ದಂಗೆ ತುಂಬಾ ಚೆನ್ನಾಗಿದೆ. ಅಂಡ್ ಇವ್ರು ಹೇಳ್ದಂಗೆ ಎಲ್ಲಾನು ಉಪ್ಪು, ಹುಳಿ, ಖಾರ, ಬೇವು ಅದೆಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಟ್ರೈಲರ್ ನೋಡಿದಾಗ್ಲೂ ಕೂಡ ಎಲ್ಲ ಸೆಂಟಿಮೆಂಟ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅವ್ರ ಆಕ್ಟಿಂಗ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬಂದಿದೆ. ಅಂಡ್ ಥಿಯೇಟರ್ ಅಲ್ಲಿ ವಾಚ್ ಮಾಡೋದಕ್ಕೆ ಇದರಲ್ಲಿ ವೆಯ್ಟ್ ಮಾಡ್ತೀನಿ ನಾನು. ಖಂಡಿತ ಪ್ರೀಮಿಯರ್ ಶೋ ಇವಾಗ ಸದ್ಯಕ್ಕಿಲ್ಲ. ಯಾಕೆ ಅಂದ್ರೆ ನಾನು ಆಕ್ಚುಲಿ ಕನ್ನಡದಲ್ಲಿ ಪ್ರೀಮಿಯರ್ ಶೋ ಯಾವ ಸಿನಿಮಾದವ್ರು ಮಾಡ್ತಾರಲ್ಲ, ನಾನು ಎಲ್ಲರಿಗೂ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಪ್ರೀಮಿಯರ್ ಶೋ ಮಾಡೋದು ಬೇಡ ನಾವು ಅಂತ. ಯಾಕೆಂದ್ರೆ ಫಸ್ಟ್ ನಾವು ಆಸ್ ಎ ಇಂಡಸ್ಟ್ರಿ ಅವರಾಗಿ, ಇವಾಗ ನನಗೆ ಯಾರು ಪ್ರೀಮಿಯರ್ ಶೋ ಕರೆದ್ರೆ ನಾನು ಹೋದಾಗ ನನಗೆ ಫ್ರೀಯಾಗಿ ಸಿನಿಮಾ ತೋರಿಸ್ತಾರೆ, ಫ್ರೀಯಾಗಿ ಪೆಪ್ಸಿ ಕೊಡ್ತಾರೆ, ಫ್ರೀಯಾಗಿ ಪಾಪ್ಕಾರ್ನ್ ಕೊಡ್ತಾರೆ, ನನಗೆಲ್ಲ ಫ್ರೀಯಾಗಿ ಸಿಗುತ್ತೆ. ಬಟ್ ನಾನೊಬ್ಬ ಸಿನಿಮಾದವನಾಗಿ ನಾನು ದುಡ್ಡು ಕೊಟ್ಟು ಸಿನಿಮಾ ನೋಡಬೇಕು. ಸೊ ಇಡೀ ಇಂಡಸ್ಟ್ರಿ ಅವರು ಎಲ್ಲರೂ ಬರೋಣ ಥಿಯೇಟರ್ಗೆ, ನಾವು ಫಸ್ಟ್ ದುಡ್ಡು ಕೊಡೋಣ ಟಿಕೆಟ್ಗೆ, ಅವಾಗ ಎಲ್ಲ ಜನ ಥಿಯೇಟ್ರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಥಿಯೇಟ್ರಿಗೆ ಹೋಗ್ದಲ್ಲೇ ಜನ ಥಿಯೇಟ್ರಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಪಿನಿಯನು. ತುಂಬ ಜನ ಕೇಳ್ತೀನಿ ಪ್ರೀಮಿಯರ್ ಶೋ ಬೇಡ, ಎಲ್ಲ ಥಿಯೇಟ್ರಿಗೆ ಹೋಗೋಣ. ನನಗೆ ಯಾರು ಫೋನ್ ಮಾಡಿದ್ರೆ ಪ್ರೀಮಿಯರ್ ಶೋಗೆ ಬನ್ನಿ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಇಲ್ಲಪ್ಪ ಥಿಯೇಟ್ರಲ್ಲಿ ದುಡ್ಡು ಕೊಟ್ಟು ನೋಡ್ತೀನಿ, ಪ್ರಾಬ್ಲಮ್ ಇಲ್ಲ ಅಂತ. ಸೊ ಅದಕ್ಕೆ ನನಗೆ ಪ್ರೀಮಿಯರ್ ಶೋ ಇಲ್ಲ. ಆಮೇಲೆ ನನಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಒಂದು ತುಂಬ ರಾಮರಿಂದನೂ ನಂಬಿಕೆ ಏನಂದರೆ, ತೀರಾ ಒಳ್ಳೆ ಸಿನಿಮಾ ಅನ್ಸಿದ್ರೆ ನಾವೇನು ಪ್ರೀಮಿಯರ್ ಶೋ ಕರಿಬೇಕು ಅಂತನೂ ಇಲ್ಲ, ಅಥವಾ ನಾನು ಪರಿಚಯ ಇರಬೇಕು ಅಂತಲ್ಲ, ಫ್ರೆಂಡ್ ಇರಬೇಕು ಅಂತಲ್ಲ, ಕೂತಿರೋ ಜಾಗದಿಂದನೇ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಡೀ ಇಂಡಸ್ಟ್ರಿ ಸ್ಟಾರ್ಟ್ ಮಾಡುತ್ತೆ. ಆ ನಂಬಿಕೆ ಸಿಕ್ಕಾಪಟ್ಟೆ ಇದೆ ನಮ್ಮ ಇಂಡಸ್ಟ್ರಿ ಮೇಲೆ. ಯಾಕಂದ್ರೆ ನಾವು ರಾಮರೇ ಮಾಡಿದ ನಾವು ಯಾರು ಅಂತಾನೆ ಗೊತ್ತಿಲ್ಲದಿರೋ ಕಾಲದಲ್ಲಿ ಇಡೀ ಇಂಡಸ್ಟ್ರಿ ಅಂದರೆ ನಿಮಗೆ ಅಪ್ಪು ಸರು, ಗಣೇಶ್ ಸರು, ಸುದೀಪ್ ಸರು, ಆ ಥರ ಟಾಪ್ ಹೀರೋಸಿಂದ ಹಿಡಿದು ಹೊಸ ಹೀರೋಗಳ ತನಕ, ಅಥವಾ ಹೊಸ ಡೈರೆಕ್ಟರ್ಸ್ ತನಕ, ಹೊಸ ಹೀರೋಯಿನ್ಗಳ ತನಕ ಎಲ್ಲರೂ, ಎಲ್ಲ ಟೆಕ್ನಿಷಿಯನ್ಸು ಹೆಂಗೆ ಪುಷ್ ಮಾಡಿದ್ರು ಸಿನಿಮಾನ ಅಂದರೆ, ಇದು ಒಂದು ಕನ್ನಡದಲ್ಲಿ ಈ ಥರದೊಂದು ಸಿನಿಮಾ ಬಂದಿದೆ ನೋಡಿ ಅಂತ. ಸೊ ಒಳ್ಳೆ ಸಿನಿಮಾಕ್ಕೆ ನಾಟ್ ಓನ್ಲಿ ರಾಮರೇ ತುಂಬ ಸಿನಿಮಾಕ್ಕೆ ಮಾಡಿದ್ದಾರೆ ಆ ಥರ. ಸೊ ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಜನಗಳ ಬಗ್ಗೆ ಒಂದು ನಂಬಿಕೆ ಇದೆ. ಸೊ ಪ್ರೀಮಿಯರ್ ಶೋ ಮಾಡ್ತಾ ಇಲ್ಲ. ಸಿನಿಮಾ ನೋಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಹೇಳಿ. ನೀವು 4 ಪ್ರಮೋಷನ್ ಅನ್ನೋದು ನಾನು ನಿಮಗೆ ಹೇಳ್ಬೇಕು, ನೀವು 4 ಜನಕ್ಕೆ ಹೇಳ್ಬೇಕು, ಹಾಗೆ ಆಗಬೇಕು ಪ್ರಮೋಷನ್. ಸೊ ಹಂಗಾಗತ್ತೆ ಅಂತ ನಂಬಿಕೆಯಲ್ಲಿದ್ದೀನಿ. ನೋಡುವ 26 ಥಿಯೇಟ್ರಲ್ಲಿ ಜೊತೆಗೆ ಸಿನಿಮಾ ನೋಡುವ ಎಲ್ಲರ ಜೊತೆ. ಈಗ 3 ಜನ ಮಾಡಿರೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಆಗಿದೆ. ಪ್ರೀಮಿಯರ್ ಶೋ 200 ಜನಕ್ಕೆ ನಾವು ಒಂದು ಕರ್ಬೇವಿನ ಸೊಪ್ಪಿನ ಮರ ತಗೊಂಡು ಮನೆ ಮುಂದೆ ನೆಡ್ಬೇಕು, ಅದು ಬೆಳಿಬೇಕು. ಇವರು ಈಗ ಒಂದು ದಂಡ ತಗೊಂಬಂದು ಬಿಸಾಕ್ಬೇಕು, ಅದಕ್ಕೆ ಎಣ್ಣೆ ಬಾಂಡೆ ಒಳಗಡೆ ಹಾಗೆ ಮಾಡಬೇಕು. ಇಷ್ಟೆಲ್ಲ ಇರೋದ್ರಿಂದ ಗೊಜ್ಜವಲಕ್ಕಿ ಮತ್ತೆ ಪ್ರೀಮಿಯರ್ ಶೋ ಬೇಡ ಅಂತ.
ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಗೊಜ್ಜೋಲಕ್ಕಿ ಗೀತಮ್ಮನ ಗೊಜ್ಜೋಲಕ್ಕಿ ತೋರಿಸ್ಕೊಟ್ಟಿದ್ದಕ್ಕೆ ಅಂಡ್ ನಿಮ್ಮ ಎಕ್ಸೈಟ್ ಲೈಕ್ ಗೊಜ್ಜೋಲಕ್ಕಿ ತೋರಿಸ್ಕೊಟ್ಟಿದ್ದಕ್ಕೆ ಅಂಡ್ ಇಬ್ಬರಿಗೂ ಅಂಡ್ ಇಡೀ ತಂಡಕ್ಕೂ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ನಾನಂತೂ ಫಸ್ಟ್ ನಿಮ್ಮಿಬ್ಬರ ಜೊತೆ ಕೂತ್ಕೊಂಡು ಖಂಡಿತ Thanks. ಖಂಡಿತ Thanks. ಖಂಡಿತ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು Thank ನೀವು you ಅಷ್ಟೇ so ಎಲ್ಲ much. ನಮ್ಮ ಮನೆಗೆ Thank you. ಬಂದಿದ್ದಕ್ಕೆ, ನಮ್ದೆಲ್ಲ ಮಂಗಾಟಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಕ್ಕೆ, ವಿಷಯ ಇದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಗೊಜ್ಜೋಲಕ್ಕಿ ಅಂತೂ ಸಕ್ಕತ್ತಾಗಿದೆ. ಎಕ್ಸ್ ಅಂಡ್ ವೈ ಸಿನಿಮಾನು ಕೂಡ ಸೂಪರ್ ಆಗಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಟ್ರೈಲರ್ ನೋಡಿದ್ರೆ ಪ್ರಾಮಿಸಿಂಗ್ ಆಗಿ ಬಂದಿದೆ ಅಂಡ್ ಅವ್ರು ಹೇಳ್ದಂಗೆ ಆ ಫ್ಯಾಂಟಸಿ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ನಾನಂತೂ ಈಗಲ್ಲಿ ಫಸ್ಟ್ ಶೋ ಇಡೀ ಟೀಮ್ ಜೊತೆ ನೋಡೋದಕ್ಕೆ ವೇಟ್ ಮಾಡ್ತಾ ಇರ್ತೀನಿ. ಅಂಡ್ ಎಲ್ಲರೂ ಬಂದು ಆದಷ್ಟು ಬೇಗ 26ನೇ ತಾರೀಕಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಕ್ಸ್ ಅಂಡ್ ವೈ ಸಿನಿಮಾ ನೋಡಿ. ಅಂಡ್ ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಹಾಗೇನೆ ಕನ್ನಡ ಸಿನಿಮಾದಲ್ಲಿ ಯಾರೆಲ್ಲಾನು ಒಂದು ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾರೆ ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ ಎಕ್ಸ್ ಅಂಡ್ ವೈ ಗೊಜ್ಜೋಲಕ್ಕಿಯ ವಿಶೇಷ ಎಪಿಸೋಡ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.